ಮುಂದಕ್ಕೆ ಬಂದು ಈ ಒಂದು ಕ್ರೀಡಾಂಗಣ ಸಹಾಯ ನೀಡಬೇಕು. ಇದ್ರ ಬಗ್ಗೆ ನಮ್ಮ ಸಾಮಾನ್ಯರು ಹಾಗೂ ನಮ್ಮ ದಿನಗಳಲ್ಲಿ ದೇವ್ರು ಒಳ್ಳೇದು ಮಾಡಲಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಒಳ್ಳೆ ರಾಜಕೀಯ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾನೆ. ನಮ್ಮ ನಾಗೇಶನವರಷ್ಟೇ 5 ವರ್ಷ ಇದ್ರು. 5 ವರ್ಷ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಯಾವ ಬಾಯಲ್ಲಿ ನೋಡಿ ಕೂಡ MLA ನಾಗೇಶ್ ಅವರು ಉತ್ತಮವಾದ ಸೇವೆ ಮಾಡಿದ್ದಾರೆ ಅಂತ ಅದೆಲ್ಲರಿಗೂ ಗೊತ್ತಿದೆ. ನೀವು ಒಳ್ಳೆಯ ಹೆಸರು ತಗೊಂಡಿದ್ದೀರಿ, ನಿಮ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಷ್ಟ ಹೇಳಿ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾವ್ ಯಾವುದೇ ರಾಜಕೀಯಕ್ಕೆ ಬಂದ್ರೆ ಒಂದು ಜಾತಿ ನಮ್ಗೆ ಸೀಮಿತ ಅಲ್ಲ. ನಾವು ಎಲ್ಲಾ ಜನಾಂಗದವರು ನಾವು ವಿಶ್ವಾಸ ತಗೋಬೇಕು, ಎಲ್ಲರೂ ಜನಾಂಗದವರು ಪ್ರೀತಿ ಮಾಡ್ಬೇಕು. ಅವರದೇ ನಮ್ಗೆ ಒಂದು ಸ್ಥಾನಮಾನ ಇರೋದು. ಇದನ್ನೆಲ್ಲ ಎಲ್ಲ ನಿಮ್ ಮನ್ಸಲ್ಲಿ ಇಟ್ಕೊಳ್ಬೇಕಂತೇಳಿ ನಿಮ್ಗೆ ಒಂದು ಕಿವಿಮತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನೊಂದು ಮಾತಾಡಕ್ ಇಷ್ಟಪಡ್ತೀನಿ. ನಮ್ಮ ಶಾಂಬಣ್ಣವರ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಅವ್ರು ಇಲ್ಲೇ ಮುಳಬಾಲ್ ತಾಲೂಕಲ್ಲ ಮಾಡ್ತಾ ಇರೋದು. ಅವ್ರು ಬೆಂಗಳೂರಲ್ಲಿ ನೋಡಿದ್ರೆ ಅವ್ರ ಸಮಾಜ ಸೇವೆ, ಅವ್ರು ಇರ್ತಕ್ಕಂತ ಜನ ಸಂಪಾದನೆ ಮಾಡಿದಾರೆ ನೋಡು, ನಿಜವಾಗ್ಲೂ ಅಪಾರವಾದಂತಹ ಜನ ಸಂಪಾದನೆ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಶಾಂಬಣ್ಣವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಕೂಡ ಇದುವರೆಗೂ ಯಾವುದೇ ಮುಖಂಡರು ಟೀಕೆ ಟಿಪ್ಪಣಿ ಮಾಡಿಲ್ಲ. ನನ್ಗೆ ತುಂಬಾ ಖುಷಿ ಆಗ್ತದೆ. ಪ್ರಯುಕ್ತ ಜೈ ಭೀಮ್ ಕಪ್ಪು ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿದಂತಹ ನಮ್ಮ ಆತ್ಮೀಯ ಅನ್ನದಾದಂತಹ ಶಾಂಬಣ್ಣವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಅದ್ಭುತವಾದ ಕಾರ್ಯಕ್ರಮ. ನಾನು ಅಲ್ಲೇ ಇದ್ದ ಓಡ್ ಬಂದೆ. ಯಾಕಂದ್ರೆ ಜೈ ಭೀಮ್ ಕಪ್ ಕ್ರಿಕೆಟ್ ಅಂದ್ರೆ ನನ್ಗೆ ತುಂಬಾ ಒಂದು ಇಷ್ಟವಾದಂತಹ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಸಚಿವರು ಆದಂತಹ ನಾಗೇಶ್ ಅಣ್ಣವರು ಬಂದಿದ್ದಾರೆ. ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಜನಾಂಗದ ಮುಖಂಡರಾದಂತಹ ಆಮಡಿ ಕೃಷ್ಣಪ್ಪನವರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಇಷ್ಟೊತ್ತು ಎಲ್ಲರೂ ಮಾತಾಡಿದ್ರು ಕಾರ್ಯಕ್ರಮ ಏನಂತ. ಇದು ಯಾರೋ ಇಟ್ಕೊಟ್ರೇನೆ ನಮ್ಮ ಯಲ್ಲಪ್ಪನವರಿಗೆ ಯುವಕರಿಗೆ ದೀನದಲಿತರ ಬಡವರ ಬಂಧು ಆಗಿರ್ತಕ್ಕಂಥ SY ಶಾಮಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇದು ಸೀಸನ್ ಜೈ ಭೀಮ್ ಕಪ್ ಸೀಸನ್ 1 ಅಂತ. ಸೀಸನ್ 1 ಅಂದ್ರೆ ಇದು ಮತ್ತೆ ಹಂಗೆ ಮುಂದುವರಿತಾ ಇರುತ್ತೆ ಅಂತ ನನ್ನ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇದು. ಸೊ ಇದು ಹಿಂಗೆ ಮುಂದುವರಿಲಿ ಅಂತ ಬಿಟ್ಟು ಇಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಇಲ್ಲಿ ಬಂದೆ ಎರಡೆರಡು ವಿಚಾರಗಳು ಮಾತಾಡಬೇಕು ಅಂತ ಬಿಟ್ಟು ನಾನು ಒಂದು ಆಸೆ ಪಡ್ತೇನೆ. ಇವತ್ತು ನಮ್ಮ ಮಾಜಿ ಸಚಿವರಿಗೆ ಅಧಿಕಾರ ಇಲ್ಲದೆ ಇರ್ಬೋದು, ಅಧಿಕಾರ ಇಲ್ಲದೆ ಇದ್ರು ಕೂಡ ಇವತ್ತು ಜನರ ಬಾಯಲ್ಲಿ ಅವರು ಶಾಶ್ವತವಾಗಿ ಉಳಿದಿದ್ದಾರೆ. ಕಾರಣ ಒಂದೇ, ಅವ್ರು ಮಾಡಿರ್ತಕ್ಕಂಥ ಕೆಲಸ. ಇವತ್ತು ಅನೇಕ ಜನ ನಮ್ ಜೊತೆ ಇರ್ತಾರೆ, ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಅವ್ರ ನೆನಪುಗಳು ಪದೇ 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 ನಮ್ಮನ್ನ ಒಂಥರ ಸ್ಮರಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಜೈ ಭೀಮ್ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಇವತ್ತು ನಮ್ ಜೊತೆ ಇಲ್ಲ. ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಜೀವನ ಪರ್ಯಂತ ಮನುಷ್ಯನ ಜನ್ಮ ಭೂಮಿ ಮೇಲೆ ಎಷ್ಟು ವರ್ಷಗಳಷ್ಟು ಕಾಲ ಇರುತ್ತೋ ಅಷ್ಟು ವರ್ಷಗಳಷ್ಟು ಕಾಲ ಅಂಬೇಡ್ಕರ್ ಅವರು ಶಾಶ್ವತವಾಗಿರ್ತಾರೆ. ಆ ರೀತಿ ನಮ್ಮ ಸಾಹೇಬರ ಒಂದು ಕೆಲಸಗಳು, ನಾಗೇಶ್ ಸಾಹೇಬರ ಒಂದು ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ಅಂತ ಬಿಟ್ಟು ನನ್ನ ಒಂದು ಆಶ್ವಾಸನೆ ಅಥವಾ ಭರವಸೆ. ಮತ್ತೆ ಇನ್ನೋರು ಪ್ರಮುಖ ವ್ಯಕ್ತಿಗಳು SY ಶಂಭಯ್ಯ ಸರ್ ಅವರು, ಸಹೋದರ ಸಮಾನರು. ಅವರು ಸಮಾಜ ಸೇವಕರಾಗಿ ಈಗಾಗಲೇ ಸುಮಾರು ಒಂದು 5-6 ವರ್ಷಗಳಿಂದ ತಂದೆ ಇಟ್ಕಂತ ಒಂದು ರೀತಿಯಲ್ಲಿ, ತಂದೆ ಆಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉಜ್ವಲ ಫಲಿತಾಂಶ ಸಿಗಲಿ, ಭವ್ಯ ಭವಿಷ್ಯ ಸಿಗಲಿ, ಅವರ ಬದುಕು ಉಜ್ವಲವಾಗಿ ಪ್ರಜ್ವಲಿಸಲಿ ಅಂತ ಬಿಟ್ಟು ಇಲ್ಲಿ ಹಾರೈಸ್ತಾ ನನಗೆ ಈ ಒಂದು 2 ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರರೇ ಅಂತ ನಾವು ಮನೆ ಮಾತಾಡಿರುವಂತ ನಮ್ಮ ನಾಗೇಶಣ್ಣವರು, ಮಾಜಿ ಸಚಿವರು, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ, ಕ್ರೀಡಾಪಟುಗಳನ್ನೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿಕ್ಕೆ ಅವರು ಬಂದಿದ್ದಾರೆ. ಅವ್ರು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅವರಷ್ಟು ಬೆನ್ನು ತಟ್ತಾರೆ. ಈಗಾಗಲೇ ತಮ್ಮ ಮಗ ಅವರ ಹೆಸರಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಏನು ಅನೌನ್ಸ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಒಂದು ಸೇರ್ಕೊಳ್ಳುವಂತೆ, ಆ ಸ್ಪೋರ್ಟ್ಸ್ ಅನ್ನ ಬೆಳೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಶಾಂಬಯ್ಯಣ್ಣವರು ಕೂಡ ಇವತ್ತು ಬಂದಿದ್ದಾರೆ. ಈ ಒಂದು ಟೂರ್ನಮೆಂಟ್ ನ ಅಧಿಕಾರಿ ಅವರೇ ಆಯೋಜನೆ ಮಾಡುವಂತವರು. ಹೆಂಗೆ ಹೇಳುವಂತ ಗೊತ್ತಿಲ್ಲ. ಯಾವುದೇ ಟೂರ್ನಮೆಂಟ್ ನೋಡಿದ್ರು ಕೂಡ ಈ ತಾಲೂಕಲ್ಲಿ ಮೊದಲ ಸ್ಥಾನದಲ್ಲಿ ಅವರು ಇರ್ತಾರೆ.
ನಿಜವಾಗ್ಲೂ ಧನ್ಯವಾದಗಳು ನಿಮಗೆ. ಅವರು ಈ ಒಂದು ಪ್ರಥಮ ಬಹುಮಾನ ಅನ್ನೋದಕ್ಕಿಲ್ಲ, ಒಂದು ಪುಷ್ ಅಂತ ಹೇಳ್ತೀವಿ. ಅವರು ನೀನು ಒಂದು ಪ್ರಥಮ ಬಹುಮಾನ ಕೊಡೋದು ಸೆಕೆಂಡ್ರಿ, ಬಟ್ ಈ ತರ ಒಂದು ಆಯೋಜನೆ ಮಾಡ್ಬೇಕು ಅಂದಾಗ ಎಸ್ ನಾನಿದ್ದೀನಿ, ನೀವೇನ್ ಬೇಕಾದ್ರೂ ಮಾಡಿ ನನ್ನ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದಿದ್ದಾರೆ. ಅವ್ರು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಕೃತಜ್ಞತೆಗಳನ್ನು ತಳಿಸಬೇಕು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಕೃಷ್ಣಣ್ಣ ಇದ್ದಾರೆ, ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣ ಇದ್ದಾರೆ, ನಮ್ಮ ಮೆಕಾನಿಕ್ ಶ್ರೀಣಣ್ಣ ಇದ್ದಾರೆ, ಇನ್ನೂ ಹಲವಾರು ಗಣ್ಯಗಳಿದ್ದಾರೆ. ನಮ್ಮ ಆರ್ ಕೆ ಸಾಹೇಬ್ರು ಇದ್ದಾರೆ, ನಮ್ಮ ಜಮ್ಮನಹಳ್ಳಿ ಕೃಷ್ಣಣ್ಣ ಇದ್ದಾರೆ, ಸಣ್ಣಪ್ಪ ಸರ್ ಇದ್ದಾರೆ, ನಮ್ಮ ಕೀಲಗಣ್ಣೆ ಮಂಜಣ್ಣ ಅವರು ಇದ್ದಾರೆ. ಆಮೇಲೆ ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಮೇಲೆ ಯಲ್ಲಪ್ಪನವರು ಆಕ್ಚುಲಿ ಆಯೋಜನೆ ಮಾಡ್ತಾ ಇದೀವಿ, ಈ ತರ ಒಂದು ಕಪ್ಪು ಬನ್ನಿ ಅಂತ ಕೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಅವರೇ ದ್ವಿತೀಯ ಬಹುಮಾನ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು ಸರ್, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ನಾಗೇಶ್ ಸರ್ ಹೇಳಿದ್ದಾರೆ, ಕ್ರೀಡೆ ಆಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ದೈಹಿಕವಾಗಿ, ಮಾನಸಿಕವಾಗಿ, ಓವರಾಲ್ ಆಗಿ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಸ್ಪೋರ್ಟ್ಸ್ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮೆಂಟಲ್ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಅದೇ ಜೊತೆಗೆ ನಮ್ಮ ಮೇಲೇರಿ ಅಣ್ಣವ್ರಿಗೆ, ನಮ್ಮ ಶಾಂಬಣ್ಣವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕ್ರಿಕೆಟ್ ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ರೆ ಇನ್ನೂ ಸಣ್ಣ ಪುಟ್ಟ ಗೇಮ್ಸ್ ಗಳಿದ್ರು ಕೂಡ ತಾಲೂಕಲ್ಲಿ ಇನ್ನ ಯಾರಿಗೂ ಸಿಗದೆ ಇರುವಂತ ಗೇಮ್ಸ್, ಈ ಕ್ರಿಕೆಟ್ ಕೆಲವರಿಗೆ ಅಂದಿರೋದಿಲ್ಲ, ಇನ್ಯಾವುದೋ ಸ್ಪೋರ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ. ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಂದು ಸಣ್ಣದಾದಂತ ಒಂದು ಗಮನ ಕೊಟ್ಟು ಪುಷ್ ಮಾಡಿದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಸಹಕಾರ ಅಂತೂ ಎಲ್ಲಾ ಸ್ಪೋರ್ಟ್ಸ್ ಅವರು ಎಲ್ಲ ನಮ್ಮ ನಾಗೇಶಣ್ಣವರೆಲ್ಲ ಕೂಡ ಯಾವತ್ತೂ ಬೆನ್ತಟ್ಟಿ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅದ್ರ ಮೇಲೂ ಕೂಡ ತಾವು ಗಮನ ಹರಿಸಬೇಕು. ನಾವು ಕೂಡ ಏನೋ ನಮ್ಮ ಒಂದು ಸಣ್ಣದಾದಂತ ಒಂದು ಸಪೋರ್ಟ್ ಸಿಗೋ ತರ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಗಣ್ಯರನ್ನ ಕರೆಸಿ ಆ ಗಣ್ಯರ ಜೊತೆ ನಮಗೂ ಕೂಡ ಒಂದು ಸನ್ಮಾನವನ್ನು ಕೊಟ್ಟು ಏನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೋರ್ಟ್ಸ್ ಮೇಲೆ ಎಲ್ಲರೂ ಏನಾಗ್ತದೆ ಚೆನ್ನಾಗಿ ಆಡಿ, ಸ್ಪೋರ್ಟಿವ್ ಆಗಿ ಆಡಿ, ಯಾರು ಜಿದ್ದೆ ಯಾವುದೇ ಜಿದ್ದಾಜಿದ್ದಿ ಇಲ್ಲದೆ ಸ್ಪೋರ್ಟ್ಸ್ ತಗೊಂಡು ಬಾಂಧವ್ಯ ಬೆಳೆಯುತ್ತೆ, ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಆ ರೀತಿಯಲ್ಲಿ ನಾವೆಲ್ಲ ಕೂಡ ಆಡಿ ಬಹುಮಾನವನ್ನು ಗೆಲ್ಲಬೇಕು. ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ತೃತೀಯ ಬಹುಮಾನ ಅಂತ ಹೇಳ್ಬಿಟ್ಟು, ನಾ ಯಲ್ಲಪ್ಪ ಸರ್ ಅಂತ ಹೇಳ್ದೆ, ಏನಾದ್ರು ಆತರ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ಸಣ್ಣದಾದ ಸಹಾಯ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾನು ಸದಾ ಸಿದ್ಧನಾಗಿರ್ತೆ ಅಂತ ಹೇಳ್ತಾ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂತಹ ಹಿರಿಯ ಗಣ್ಯರಿಗೆ, ನಾಗೇಶಣ್ಣವರಿಗೆ, ಅವರಿಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಟೂರ್ನಮೆಂಟ್ ಸೀಸನ್ 1 ಇವತ್ತು ಬಾಲಾಜಿ ಭವನ್ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದಿರುವ ನಮ್ಮ SY ಸಾಂಬಯ್ಯ ಬ್ರದರ್ ಅವರೇ, ಮುಳಬಾಗಿಲು ತಾಲೂಕಲ್ಲಿ 5 ವರ್ಷ MLA ಆಗಿ ಮಂತ್ರಿ ಆಗಿದ್ರು ಸಹ 20 ವರ್ಷಕ್ಕಾಗುವಷ್ಟು ಕೆಲಸ ಮಾಡಿರುವಂತ ನಮ್ಮ ನಾಗೇಶ್ ಸಾಹೇಬ್ರೆ, ಹಾಗೆ ಇದಕ್ಕೆಲ್ಲ ಆಯೋಜನೆ ಮಾಡಿರುವಂತ ಎಲ್ಲ ಗೆಳೆಯರೇ, ಇಲ್ಲಿರುವಂತ ಹಿರಿಯರೇ, ನಮ್ಮ ಯಲ್ಲಪ್ಪಣ್ಣವ್ರೆ, JK ಅಣ್ಣವ್ರೆ, ಮೆಕ್ಯಾನಿಕ್ ಸೀನಣ್ಣವ್ರೆ, ಗೊಲ್ಕಲ್ ವೆಂಕಟೇಶಣ್ಣವ್ರೆ, ನಮ್ಮ ವೆಂಕಟರಮಣ್ಣವ್ರೆ, ನಮ್ಮ ಸಮಾಜ ಸೇವಕರು, ನಮ್ಮ ಬ್ರದರ್ ಏನು ಖಾಸಗಿ ಶಾಲೆಗಳನ್ನ ಸುಮಾರು ಒಂದು ಲೆಕ್ಕನೇ ಇಲ್ಲ, ಸರ್ಕಾರಿ ಶಾಲೆಗಳು ಎಷ್ಟು ಹದಗೆಟ್ಟು ಹೋಗಿದ್ವು ಅಂದ್ರೆ ಅವಕ್ಕೆಲ್ಲ ಒಳ್ಳೆ ಕಲ್ಲರ್ ಹೊಡ್ಸೋದಾಗ್ಲಿ, ಏನಾದ್ರೂ ಕಟ್ಟಡ ಪ್ರಾಬ್ಲಮ್ ಇದ್ರೆ ಕಟ್ಸೋದಾಗ್ಲಿ. ಇವಾಗ ಅವರ ಹಾದಿಯಲ್ಲಿ ನಾನು ಸಹ ಈ ಜನವರಿ 26ನೇ ತಾರೀಕಿಂದ ಮೊದಲನೇ ಹೆಜ್ಜೆ ಇಕ್ತಾ ಇದ್ದೀನಿ. ಚೆನ್ನಾಪುರ ಶಾಲೆಯಿಂದ ಸ್ಕಾಲರ್ಶಿಪ್ ಕೊಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ತಾಲೂಕೆಲ್ಲ ಕವರ್ ಮಾಡೋಣ ಅನ್ಕೊಂಡಿದ್ವಿ. ಈಗ ಕ್ರೀಡೆ ಅನ್ನೋದು ಬಂದ್ರೆ ಕ್ರಿಕೆಟ್ ಅಂದ್ರೆ ನನಗೂ ಬಹಳ ಹುಚ್ಚು. ರಾತ್ರಿ 8 ಗಂಟೆವರೆಗೂ ಪ್ರತಿ ಶನಿವಾರ ಭಾನುವಾರ ಇವಾಗ ಆಡ್ತೀವಿ. ಸಾಯಂಕಾಲ 7 ಗಂಟೆ 6 ಗಂಟೆ ಹೋಗಿದ್ವಿ ಅಂದ್ರೆ ನಮ್ ನೆಟ್ ಕಟ್ಕೊಂಡಿದ್ವಿ. ಸಂಜೆ 8, 10, 12ವರೆಗೂ ಕೂಡ ಆಡ್ತೀವಿ. ಕ್ರೀಡೆ ಇದ್ರೆ ಮಾತ್ರ ಆರೋಗ್ಯ. ಇವಾಗ ನಾನ್ ಬೇಕಾದ್ರೆ 1-2 ಕಿಲೋಮೀಟರ್ ಬೇಕಾದ್ರೂ ಓಡ್ತೀನಿ, ಯಾಕಂದ್ರೆ ಕ್ರಿಕೆಟ್ ಅಭ್ಯಾಸ ಆಗಿರೋದ್ರಿಂದ. ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತಾ, ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳು ಹೊಂದಿಸಿ ಈ ಜೈ ಭೀಮ್ ಸೇವೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮಾನ್ಯ ರಾಕೇಶ್ ಸರ್ ಅವರೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಯುವ ಮುಖಂಡರೇ,